ನಮ್ಮ ಹೆಸರು ಮಹದೇವ್ ಪ್ರಸಾದ್ ಅಂತ ಸರ್. ಯಾವ ಊರು ಸರ್ ಇದು? ಇಲ್ಲೇ ಬಸಪ್ಪನ ದೊಡ್ಡಿ. ಸರ್ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಮ್ಮ ತಂದೆ ಕಾಲದಿಂದನೂ ಕೃಷಿ ಮಾಡ್ಕೊಂಡಿದ್ದಾರೆ. ನಮ್ಮ ತಂದೆ ರಿಟೈರ್ಡ್ ಮಾರ್ಕೆಟಿಂಗ್ ಆಫೀಸರ್ ಸೆರಿಕಲ್ಚರಲ್ಲಿ. ನಾನು ಸಿನ್ಸ್ ಫ್ರಮ್ 30 ವರ್ಷದಿಂದ ಮಾಡ್ತಾಯಿದ್ದೆ. ಈ ಸರ್ತಿ 2018 ಸೀರಿಯಸ್ ಆಗಿ ಮಾಡ್ತಾಯಿದ್ದೀನಿ. ಇದು 2018 ನೀವು ಶುರು ಮಾಡಿದ್ದೀರಾ? ಶುರು ಮಾಡಿದ್ದು. ಸರ್ ನೀವು ಯಾವ ರೀತಿ ಕೃಷಿ ಮಾಡ್ತಾ ಇದ್ದೀರಾ? ನನಗೆ ಆ್ಯಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಭಾಳ 30 ವರ್ಷದಿಂದನೇ ಪುಕೋಕ ಸುಭಾಷ್ ಪಾಳೇಕರ್ ಅವೆಲ್ಲನೂ ಓದ್ಕೊಂಡು ಕುತೂಹಲಗಳು ಮಾಡಬೇಕು ಅನ್ನೋ ತವಕ ಇತ್ತು. ಬಟ್ ನನ್ನದು ರಾಜಕಾರಣ ಮಾಡ್ಕೊಂಡು ರೆಂಟ್ ಅದು ಇದು ಹತ್ತಾಗಿತ್ತಾಗ ಮಾಡ್ತಿದ್ದೆ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ನಿಮ್ಮ ಪ್ರೆಸೆನ್ಸ್ ಕೇಳುತ್ತೆ. ಯಾರಿಗೋ ಏನೋ ಹೇಳಿ ಹೋಗಿ ಮಾಡಲಿಕ್ಕೆಲ್ಲ ಆಗಲ್ಲ. ಈ ಜೀವಾಮೃತ ಮಾಡೋದಾಗಿರ್ಬೋದು, OWDC ಉಪಯೋಗಿಸೋದಾಗಿರ್ಬೋದು. ಈಗ ನಂದು ಒಂದು ಪ್ರಿನ್ಸಿಪಲ್ ಏನಪ್ಪ ಅಂದರೆ ಬೇಸಿಕಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಸೀರಿಯಸ್ ಆಗಿ ಮಾಡ್ತಾಯಿದ್ದೀನಿ. ನಾನು 1 ಗ್ರಾಮ್ ಯೂರಿಯಾನೂ ಹಾಕಲ್ಲ, 1 ಗ್ರಾಮ್ ಪೊಟ್ಯಾಶು ಅದು ಇದು ಹಾಕಲ್ಲ. ಪೊಟ್ಯಾಶ್ ಬದಲು ಇದಿದೆ ನೋಡ್ರಿ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ರೆ. ರಾಸಾಯನಿಕ ಯಾವುದೂ ಉಪಯೋಗಿಸಲ್ಲ, ಔಷಧಿನೂ ಹಾಕಲ್ಲ. ಈಗ ಈ ನಿಂಬೆಗೆ ಯಾವ್ದಾದ್ರು ಹುಳು ಬಿತ್ತು ಅಂದರೆ 1 ಲೀಟ್ರು ಎಡಿಬಲ್ ಆಯಿಲ್, ಯಾವ ಆಯಿಲ್ ಆರು ಸರಿ, ಬೇವಿನ ಎಣ್ಣೆ ಆಗಿರ್ಬೋದು, ನೀವು ಅಡುಗೆ ಮಾಡೋ ಎಣ್ಣೆಗೆ 6 ಮೊಟ್ಟೆ ಹಾಕಿ ಅದನ್ನು ಸ್ಪ್ರೇ ಮಾಡಿದ್ರೆ ಹುಳುಗಳು ಸಾಕ್ತವೆ. ಇವೆಲ್ಲ ನಾರಾಯಣ ರೆಡ್ಡಿ ಅಂತೇಳಿ ಕೋಲಾರದಲ್ಲಿ ಒಬ್ಬರು ಬಹು ದೊಡ್ಡ ಕೃಷಿಕರಿದ್ದರು. ಅವ್ರು ಮಾಡಲ್ ಒಂದು ಉಪಯೋಗಿಸಿದ್ರೆ ಸಾಕು. ಇದನ್ನ ಮಾಡೋದು ಕಷ್ಟ ಇದೆ. ಪ್ರೀತಿ ಇಷ್ಟಪಟ್ಟು ಮಾಡಿದ್ರೆ ಮಾಡ್ಬೋದು. ಅದು ಸುಮ್ಮನೆ ಮಾಡ್ಲಿಕ್ಕಾಗಲ್ಲ. ಏನೋ ಮಾಡಿಬಿಟ್ಟು ಯಾರೋ ಮಾಡ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ಲಿಕ್ಕಾಗಲ್ಲ. ನಾನು ಬೇಸಿಕಲಿ ಅರಣ್ಯ ಕೃಷಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಗಂಧ ಹಾಕಿದ್ದೀನಿ. ಗಂಧದ ನಡುವೆ 1 ನಾಟಿ ನಿಂಬೆ, ಇಲ್ಲಿ ಹೈಬ್ರಿಡ್ 1 ನಿಂಬೆ ಜೊತೆ ಎರಡು ಒಟ್ಟು 20 ಅಡಿ ಅಂತರಕ್ಕೆ ಒಂದೊಂದು ಗಂಧ. ಸರಿ. 10 ಅಡಿ ಅಂತರಕ್ಕೆ ಬಟರ್ ಫ್ರೂಟ್ ಹಾಕಿದ್ದೀರಾ? ಈ 10 ಅಡಿ ಅಂತರಕ್ಕೆ ಮತ್ತೆ 2 ನಿಂಬೆ ಬರುತ್ತೆ. ಓಕೆ. ಸೊ ಗಂಧಕ್ಕೆ ಪ್ಯಾರಾಸೈಟ್, ಅದು ಬೇರೆ ಯಾವ್ದಾದ್ರು ಒಂದು ಮರ ಗಿಡ ಬೇಕೇ ಬೇಕು. ಇದೇನಿಗೆ ಸರ್ ಇದು? ಅದೇನೆ ಗಂಧ. ಈ ಗಂಧ ತನ್ನ ಸ್ವಂತ ಶಕ್ತಿಯಿಂದ ಬೆಳೆಯಲ್ಲ. ನೀರನ್ನ ಎಳೆದಿಟ್ಕೊಂಡು ಅದಕ್ಕೊಂದು ಇನ್ನೊಂದು ಮರ ಬೇಕೇ ಬೇಕು. ಅದಕ್ಕೇನೆ ಅಗಸೆ ಹಾಕಿದ್ದೀನಿ. ಇದು ಅಗಸೆಯಿಂದ ನಿಮ್ಗೆ ಬೇರೆ ಯಾವ ರೀತಿ ಬೆನಿಫಿಟ್ ಇದೆ ಸರ್? ನಿಮಗೆ ಬೆನಿಫಿಟ್ ಇದೆ. ದೊಡ್ಡ ರೈತನ ಶತ್ರು ಮಾರ್ಕೆಟ್ ಕಂಡ್ರಿ. ಈಗ ನೋಡಿ, ಹೋದ ವರ್ಷ ಬೆಳೆದ ಅಗಸೆ ಬೀಜನೇ ಇನ್ನೂ ಅಲ್ಲೇ ಇದೆ. ಈಗ ಅಲ್ಲಿ ಗೆಣಸು ಹಾಕಿದ್ದೀನಿ, ಅದನ್ನ ತಗೊಳ್ಳೋದಕ್ಕಿಲ್ಲ. ದೊಡ್ಡ ಮಾರ್ಕೆಟ್ ಇದೆ ಪ್ರಾಬ್ಲಮ್. ಏನೇ ಬೆಳೀರಿ ಅಡ್ಡಾದಿಡ್ಡಿಯಾಗಿ ಕೇಳ್ತಾರೆ. ಅದಕ್ಕೆ ಸರ್ಕಾರಗಳು ಗಮನ ಹರಿಸಬೇಕು. ಸರ್ಕಾರಗಳ ಯೋಜನೆಗಳು ಭಾಳ ಇದ್ದಾವೆ, ಗೊತ್ತಿಲ್ಲ. ಸಮಥಿಂಗ್ ರಾಂಗ್ ಬಿಟ್ವೀನ್ ಗೌರ್ಮೆಂಟ್ ಅಂಡ್ ಇಂಡಿವಿಜುವಲ್ ಅಗ್ರಿಕಲ್ಚರಿಸ್ಟ್. ಅವ್ರು ಪ್ರೋಗ್ರಾಮ್ ಮಾಡ್ತಾರೆ, ಅದು ಹೋಗಿ ತಲುಪತ್ತಾ ಇಲ್ವಾ ಅದನ್ನ ನೋಡೋರು, ಮಾನಿಟರ್ ಮಾಡೋರು ಇಲ್ಲ. ಮತ್ತೆ ನಮ್ಮ ದೇಶದ ದೊಡ್ಡ ಶತ್ರು ಗೊತ್ತಲ್ಲ ನಿಮ್ಗೆ, ಭ್ರಷ್ಟಾಚಾರ. ಯಾರು ಬಂದು ಅದನ್ನ ಪ್ರೀತಿಯನ್ನು, ಎಲ್ಲರೂ ರೈತರ ಮಕ್ಕಳೇ. ಈ ಭೂಮಿ ಮೇಲೆ ಯಾರೂ ಕೂಡ ಮುಖ್ಯಮಂತ್ರಿಯಾಗಿ ಹುಟ್ಬಿಡಲ್ಲ, ಪ್ರಧಾನಮಂತ್ರಿಯಾಗಿ ಹುಟ್ಟಲ್ಲ. ಎಲ್ಲರೂ ರೈತರ ಮಕ್ಕಳೇ. ಹೆಸರು ಹೇಳಕ್ಕೆ ಇಷ್ಟ ಅವ್ರಿಗೆ ರೈತರ ಮಕ್ಕಳು ಅಂತ ಹೇಳ್ಕೊಳಕ್ಕೆ. ಪ್ರಾಕ್ಟೀಸಲ್ಲಿ ಇಲ್ಲ. ಸರ್, ಇದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ಇದನ್ನ ಶುರು ಮಾಡೋಕೆ ಮುಂಚೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರಾ? ಮಾಡಿದ್ದೀನಿ. ಆದರೂ ಭೂಮಿನೇ ದೊಡ್ಡದು. ಭೂಮಿ ಇಲ್ಲದೆ ರೈತ ಇದುವರೆಗೂ ಶತಮಾನದಿಂದ ಮಾಡ್ಕೊಂಡು ಬಂದಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹೋಟ್ಲ್ ಇಡ್ತಾನೆ. ಹೋಟ್ಲ್ನವನು ತುಂಬ ಯಥೇಚ್ಛವಾಗಿ ಸಂಪಾದನೆ ಮಾಡಿ ದೊಡ್ಡ ಟರ್ನ್ ಓವರ್, ಅವ್ನಿಗೊಂದು ಕೀರ್ತಿ ಬರುತ್ತೆ. ಇನ್ನೊಬ್ರು ಯಾರೋ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ, ಲಾರಿ ತಗೊಂತಾರೆ, ವ್ಯಾಪಾರ ಶುರು ಮಾಡ್ತಾರೆ. ಅವರು 10 ವರ್ಷದ ಅಂತರದಲ್ಲೇ ಕನಿಷ್ಠ ಒಂದು ಮನೆ ಕಟ್ಕೊಂಡು ವೆಲ್ ಸೆಟಲ್ಡ್ ಆಗ್ತಾರೆ. ಯಾಕೆ ನಮ್ಮ ರೈತ ಹಾಗೆ ಇದ್ದಾನೆ? ಯಾರು? ಈಗ ನಾನು ಕೂಡ ನನ್ನ ನ್ಯಾಯಬೆಲೆ ಅಂಗಡಿ ಇದೆ, ನಮ್ಮ ಅಣ್ಣ ಅಮೆರಿಕಾದಲ್ಲಿದ್ದಾರೆ. ಇದರಿಂದನೇ ಬದುಕ್ತೀನಿ ಅಂತ ಅಂದಿದ್ದರೆ ನಾನು ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೂ ಬೇರೆ ಕಡೆಯಿಂದ ಯಾವುದೋ ಹಣ ಬರುತ್ತೆ, ಇದನ್ನು ಪ್ರಾಯೋಗಿಕವಾಗಿ ಮಾಡ್ತೀನಿ. ಬದುಕೊಳ್ಳಲಿಕ್ಕೆ ಬೇರೆ ಮೂಲ ಇರೋದ್ರಿಂದ ಇದನ್ನು ಪ್ರಯೋಗಾರ್ಥವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇದನ್ನು ಪಬ್ಲಿಕ್ಕಾಗಿ ಪಬ್ಲಿಸಿಟಿ ತೊಗೊಳಕ್ಕೆ ಇನ್ನೂ ಇಷ್ಟ ಇಲ್ಲ. ಇದರಲ್ಲಿ ನಾನು ಸಸ್ಟೈನ್ ಆದರೆ ಆಗ ಜನಗಳಿಗೆ ಹೇಳಬಲ್ಲೆ, ಇಲ್ಲಪ್ಪ ಮಾಡ್ಬೋದು ಅಂತ. ಸೊ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ನನ್ನಲ್ಲಿರೋದು ಅದೇ, ನಂದು ಅರಣ್ಯ ಕೃಷಿ ಅಂದಲ್ಲ, ಇಲ್ಲಿ 1.5-2 ಎಕರೆಗೆ ಗಂಧ ಮತ್ತು ಪ್ಲಾಟ್ ಮಾಡಿದ್ದೀನಿ. ಇನ್ನು 5 ಎಕರೆಯಲ್ಲಿ ಹಲಸು ಮತ್ತು ನೇರಳೆ ಹಾಕಿದ್ದೀನಿ. ಹಲಸು ಎಷ್ಟು ಎಕರೆ ಹಾಕಿದ್ರಿ ಸರ್? ಹಲಸು 3 ಎಕರೆಗೆ ಹಾಕಿದ್ದೀನಿ, 30 ಅಡಿ ಅಂತರಕ್ಕೆ. ಈಗ ನೆಕ್ಸ್ಟ್ ಅದ್ರ ನಡುವೆ ತೆಂಗು, ಅಡಿಕೆ ಏನೊಂದು ಹಾಕೋಬೇಕು ಅನ್ಕೊಂಡಿದ್ದೀನಿ. ಈಗ ಹಲಸು ನಡುವೆ ಮಧ್ಯೆ ಯಾವ್ದು ಕ್ರಾಪ್ ಯಾವುದು ಹಾಕಿಲ್ಲ.
ಸುಮ್ಮನೆ ಒಂದಷ್ಟು ಬಾಳೆ ಬೆಳೆದಿದ್ದೆ. ಮುಂದೆ ನೇರಳೆ ಹಾಕಿದ್ರೆ ಅಂತ ಹೇಳಿದ್ರೆ ಅದೆಷ್ಟು ಮಾಡಿದ್ರ? ಅದು ಕೂಡ 1.5 ಎಕರೆಯಲ್ಲಿದೆ. 1.5 ಎಕರೆ ಎಲ್ಲ 32 ಅಡಿ ಅಂತರಕ್ಕೆ ಹಲಸಿದೆ, 30 ಅಡಿ ಅಂತರಕ್ಕೆ ನೇರಳಿದೆ. ಒಂದು 76 ನೇರಳೆ ಇದೆ, 190 ಹಲಸಿದೆ, 300 ಗಂಧ ಇದೆ, 450 ಬಟರ್ ಫ್ರೂಟ್ ಇದೆ, ಒಂದು 600 ನಿಂಬೆ ಇದೆ. ಓಕೆ ಸರ್, ಇವಾಗ ಇದು ನೇರಳೆ ನೀವು ಮಾಡಿದಿರಾ? ಸೊ ಅದು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ನೇರಳೆ? 4 ವರ್ಷಕ್ಕೆ ಬರುತ್ತೆ ಅಂತ ಇದ್ದಾರೆ, 5 ವರ್ಷಕ್ಕೆ ಬರಲಿ ಸರ್. ಅದೇದು ನಾಟಿನ ಇಲ್ಲ ಹೈಬ್ರಿಡ್? ಅದಲ್ಲ ಇಲ್ಲ ಸರ್, ಮಾಮೂಲಿ ಜಮ್ ನೇರಳೆ ನಾಟಿ, ಎಲ್ಲವೂ ನಾಟಿನೇ. ಎಷ್ಟು ವರ್ಷ ಸರ್ ಆಗಿದೆ ನೀವು ಹಾಕಿ? ಈಗ ಬರೀ 2.5 ವರ್ಷ ಆಯ್ತು ಅಷ್ಟೇ ಸರ್. ಅದಕ್ಕೆ ಈ ಪರ್ಟಿಕ್ಯುಲರ್ ವೆರೈಟಿ ಅನ್ನೋ ನೇಮ್ ಐತೆ ಅದಕ್ಕೆ? ಇದಕ್ಕಿದೆ, ಹಲಸಿಗೆ ಸಿದ್ದು ಹಲಸು ಅಂತ ಹೇಳಿ ತುಮಕೂರ್ಲಿತ್ತೆ, ಅದು ತುಂಬಾ ಒಳ್ಳೆ ತಳಿ ಅಂತ ಕೇಳ್ಪಟ್ಟೆ. ಸಿದ್ದು ಹಲಸು ಹಾಕಿದ್ದೀನಿ, ಅದು ಜಮ್ ನೇರಳೆನೆ, ನೇರಳೆಗೆ ವೆರೈಟಿ ಯಾವುದಿಲ್ಲ ಸರ್. ಅದು ನೀವು ಮಾರ್ಕೆಟ್ ಮಾಡ್ಕೊಳ್ಬೋದಾ? ಗೊತ್ತಿಲ್ಲ ಸರ್, ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ಮಾಡ್ತಾ ಇದ್ದೀನಿ. ಮಾಡಬಲ್ಲೆ, ಎಲ್ಲವೂ ಟ್ರಯಲ್ ಆ್ಯಂಡ್ ಎರರ್. ನೋಡು, ಈಗ ಶ್ರೀಗಂಧದ ಮರ ಬೆಳೆಸ್ತೀನಿ ಅಂತಿದ್ದೀನಿ, ಇನ್ನು 20 ವರ್ಷ ಆಗ್ಬೇಕು. 20 ವರ್ಷದ ತನಕ ಬದುಕಿರ್ತೀನೋ ಇಲ್ವೋ, ಆದ್ರೂ ಕಳ್ಳ ರೇಟು. ಈಗ ನಾನು ಇತ್ತೀಚೆಗೆ ಬೆಳೆದಿರೋ ನಮ್ಮ ಯಾರೋ ಯೂಟ್ಯೂಬಲ್ಲಿ ಇದೇ ಥರ ನೋಡ್ತಿದ್ದೆ, ಒಬ್ಬ ಮನುಷ್ಯಂದು ಒಂದು 100 ಮರಗಳನ್ನ ಕಳ್ಳರು ತರದು ಬಿಸಾಕ್ಬಿಟ್ಟಿದ್ರು. ಬೇರೆ ಬೇರೆ ದ್ವೇಷಗಳಿದಾವೆ. ಕಷ್ಟ. ಈ ನಮ್ಮ ಅಕ್ಕಪಕ್ಕದ ರೈತರೇ ನಮ್ಮನ್ನು ಪ್ರೀತಿಸಲ್ಲ, ಎಲ್ಲರೂ ರೈತರೇ. ಪರಸ್ಪರ ಪ್ರೀತಿ ಬೇಕಲ್ವಾ, ಗೌರವ ಬೇಕು. ಗೊತ್ತಿಲ್ಲ ಯಾಕೆ ಮನುಷ್ಯರು ಹಿಂಗೆ ಆಗ್ತಾ ಇದಾರೆ ಅಂತ. ಇಲ್ಲ, ನನಗೆ ತಿಳಿದ ಮಟ್ಟಿಗೆ ರೈತರಲ್ಲಿ ಒಂದು ಒಗ್ಗಟ್ಟು ಅನ್ನೋದಿಲ್ಲ, ಒಂದು ಏನೋ ಒಂದು ಅಸೂಯೆ, ಜಲಸ ಇದೇ ಇರುತ್ತೆ. ಈರುಳ್ಳಿ ನಾನು ನೋಡ್ತಾ ಇದ್ದೀನಿ, ನಮ್ಮ ಪಕ್ಕದ ಹಳ್ಳಿಯಲ್ಲಿ ನಾನು ನ್ಯಾಬ್ರಂಗಡಿ ಇರೋದ್ರಿಂದ ಪ್ರತಿ ತಿಂಗಳು 1000 ಜನನ ಭೇಟಿ ಮಾಡ್ತೀನಿ. ಎಲ್ಲರೂ ಈರುಳ್ಳಿ ಬೆಳೀತಾರೆ. ಒಬ್ಬ ಈರುಳ್ಳಿ ಬೆಳೆದ ಏನೋ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ರೇಟ್ ಬರುತ್ತೆ, ಎಲ್ಲರೂ ಈರುಳ್ಳಿ ಹಾಕು. 100 ರೂಪಾಯಿ ಗೊತ್ತಿದ್ದ ಈರುಳ್ಳಿ ಇವತ್ತು 20ಕ್ಕೆ ಬಂದಿದೆ. ಮೊನ್ನೆ 200 ರೂಪಾಯಿ ಬೆಳ್ಳುಳ್ಳಿ ಇತ್ತು, ಇವತ್ತು 100 ರೂಪಾಯಿ ಬಂದಿದೆ. ಗೊತ್ತಿಲ್ಲ, ರೈತರು ಕುಂತು ಯಾರು ಮಾತನಾಡಲ್ಲ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಎಲ್ಲೋ ಬೇಡಿ ಸೇಕೊಂಡು ಎಲ್ಲೋ ಕೂತ್ಕೊಂಡು ಈ ಕಾಡರಟೆ ದರಿದ್ರ ರಾಜಕಾರಣ ಮಾತಾಡ್ಕೊಂಡೆ ಕಾಲ ಕಳೀತಾರೆ. ಒಗ್ಗಟ್ಟಿದ್ದು ಪರಸ್ಪರ ವಿಚಾರ ವಿನಿಮಯ. ಈಗ ನನ್ನೂರಿನ ಯಾರು ಇಲ್ಲಿ ಬಂದು ಏನು ಮಾಡ್ತಾ ಇದೀನಿ ಅಂತ ನೋಡಿ ನಂಗೆ ಇಷ್ಟ, ಅವರೆಲ್ಲ ಬಂದು ಕೇಳಿದ್ರೆ ಎಲ್ರಿಗೂ ಹೇಳಬಲ್ಲ. ಬಟ್ ಇದು ಮಾಡ್ಬಿಡ್ತಾವನ್ನೆಲ್ಲ ಹೊಟ್ಟೆ ಕಿದ್ದಿದೆ ನಲ್ತಾರೆ. ಬಟ್ ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ. ಇನ್ನೂ ಒಂದಷ್ಟು ಜನ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ, ಇನ್ನೊಂದು ಅಷ್ಟು ಜನಕ್ಕೆ ಇದು ಸಾಧ್ಯನಾ, ಇದು ಮಾಡಿ ನಾವು ಬದುಕಾಗತ್ತಾ ಅನ್ನೋ ಯೋಚನೆ ಇರುತ್ತೆ. ಈ ನಾನು ಹೇಳಿದ್ನಲ್ಲ, ಬದುಕಲಿಕ್ಕೆ ನನಗೆ ಬೇರೆ ಮೂಲ ಇರೋದ್ರಿಂದ ಜೀವನ ಮಾಡಲಿಕ್ಕೆ ಇದನ್ನು ಪ್ರಯೋಗಾರ್ಥವಾಗಿ ಮಾಡ್ತಾ ಇದ್ದೀನಿ. ಎಲ್ಲ ರೈತರು ಮಾಡಕ್ಕೆ ಸಾಧ್ಯ ಇಲ್ಲ. ಪಾಪದ ಜನ, ನೀರಿಲ್ಲ, ನೆರಳಿಲ್ಲ, ಮತ್ತು ಇನ್ವೆಸ್ಟ್ ಮಾಡೋಕ್ಕೆ. ಈಗ ನಾನು ಸುತ್ತ ಫೆನ್ಸ್ ಹಾಕ್ಲಿಕ್ಕೆ 3 ಲಕ್ಷ ಖರ್ಚಾಗಿದೆ. ಸಿನ್ಸ್ ಫ್ರಮ್ 3 ಇಯರ್ಸ್ ಇದರಿಂದ ಒಂದು ನ್ಯಾಯ ಪೈಸನೂ ಬಂದಿಲ್ಲ. ದಿನಕ್ಕೆ 2 ಆಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಕಷ್ಟ. ನಾನು ಸುಮ್ಮನೆ ಎಲ್ಲರನ್ನೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಅಂತ ಉಪದೇಶ, ಸರ್ಕಾರದ ಯೋಜನೆಗಳ ಥರ ಉಪದೇಶ ಮಾಡಲಾರೆ. ರೈತನಿಗೆ ಅವನು ಬದುಕಲಿಕ್ಕೆ ಒಂದು ಬೇರೆ ಥರದ ಅವಕಾಶ ಮಾಡಿಕೊಟ್ಬಿಟ್ಟು ಇದು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ಫಸ್ಟ್ ಬದುಕು ಮುಖ್ಯ ಅಲ್ವಾ? ಸರ್, ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್? ಇದು ಇಲ್ಲಿ ಒಟ್ಟು 7 ಎಕರೆ ಇದೆ. 7 ಎಕರೆ. ಸೊ 7 ಎಕರೆಲಿ ನೀವು ಫಸ್ಟು ಯಾವುದು ಬೆಳೆ ಮಾಡಿದ್ರಿ? ಎಲ್ಲವನ್ನೂ ಸೈಮಲ್ಟೇನಿಯಸ್ ಆಗಿ ಹಾಕಿದೆ. ಒಂದೇ ಸರಿ ಡ್ರಿಪ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಡ್ರಿಪ್ ಹಾಕಿ. ಈಗ ಅಲ್ಲಿ ನೋಡಿ ಕೃಷಿ ಹೊಂಡ ಇತ್ತು, ಅದು ಡ್ರಿಪ್ಗೆಲ್ಲ ಪಾಚಿ ಕಟ್ಕೊಳತ್ತೆ ಅಂತೇಳಿ ಅಲ್ಲೊಂದು 2 ಲಕ್ಷ ಖರ್ಚು ಮಾಡಿ ಅದನ್ನು ಮುಚ್ಚಿದ್ದೀನಿ, ಕ್ಲೋಸ್ ಮಾಡಿದ್ದೀರಾ. ಒಳಗಡೆ ಗುಂಡಿ ರಾವಿ ಆಗಲ್ಲ, ಮತ್ತೆ ಪಾಚಿ ಆಗಲ್ಲ. ಏನು ಹೇಳಿದ್ನಲ್ಲ, ನನಗೆ ಹುಚ್ಚು ಅಥವಾ ಹುಕ್ಕಿ ಇರೋದ್ರಿಂದ ಮಾಡ್ತಾ ಹೋಗ್ತೀನಿ. ಒಂದು 5 ಡೇ ಫಲನೂ ಕೊಡ್ಬೋದು, ತೊಂದರೆನೂ ಆಗ್ಬೋದು. ನನಗೆ ಭೂಮಿ ಈಗ ನನಗೀಗ 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಬದುಕಲಿಕ್ಕೆ ಆಸೆ. ಯಾವಾಗಲಾರು ಸಾಯ್ಬೋದು. ಬಟ್ ನನ್ನ ಕಾನ್ಸೆಪ್ಟ್ ಏನಂದ್ರೆ ಭೂಮಿ, ನಾವೆಲ್ಲರೂ ಭೂಮಿಗೆ ಹೋಗವ್ರೆ. ಮತ್ತೆ ಈ ಭೂಮಿ ತಾಯಿ ಋಣ ತೀರಿಸ್ಬೇಕು. ಸುಮ್ಮನೆ ಮಾತಾಡ್ತೀವಿ, ಭೂಮಿನೇ ಅತ್ಯಂತ ಸರ್ವಶ್ರೇಷ್ಠವಾದದ್ದು. ಭೂಮಿಯನ್ನು ಉಳಿಸ್ಬೇಕು. ಭೂಮಿಯನ್ನು ಉಳಿಸ್ಬೇಕಾಗಿದೆ, ನೀರನ್ನು ಉಳಿಸ್ಬೇಕಾಗಿದೆ, ಗಾಳಿಯನ್ನು ಉಳಿಸ್ಬೇಕಾಗಿದೆ. ಎಲ್ಲವೂ ಕಲುಷಿತವಾಗಿದೆ. ಮನುಷ್ಯ ತುಂಬ ದಾಂಗೂಡಿ ಇಡ್ತಾ ಬದುಕನ್ನು ಹಿಂದೆ ನಾಗಾಲೋಟದಲ್ಲಿ ಹೋಗ್ತಾ ಇದ್ದಾನೆ. ಯಾರು ನಿಂತು ಯೋಚನೆ ಮಾಡ್ತಾ ಇಲ್ಲ. ಎಲ್ರಿಗೂ ಗ್ರೀಡ್. 100 ಕೋಟಿ ಮಾಡಿರೋ 1000 ಕೋಟಿ ಮಾಡಬೇಕು ಅಂತ. ಅದು ಇನ್ನೊಂದು ವಿಶೇಷ. ನಮಗೆ ನೀವು ಹೇಳಿದ್ರೆ, ನಮಗೆ ನೀರು ಬಗ್ಗೆ ಒಂದು ವಿಷಯ ಮಾತಾಡಿದ್ರೆ, ಪ್ರಸ್ತುತ ನಮ್ಮ ರೈತರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಬೋರ್ ಕೊರೆದು ನೀರು ಎತ್ತಿದ್ದಾರೆ. ಸೊ ಭೂಮಿಗೆ ನೀರನ್ನ ಹೆಂಗ್ ತುಂಬಿಸ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಭೂಮಿಯಲ್ಲಿ ನೋಡಿದ್ರೆ ಅಲ್ಲೆಲ್ಲ ಡ್ರಂಚ್ ಮಾಡಿಸಿದಿರಾ. ಸೊ ಇದ್ರ ಉದ್ದೇಶ ಏನಿರ್ಬೋದು ಸರ್? ಅದೇ ಮಳೆ ಕೊಯ್ಲದು. ಮಳೆ ಕೊಯ್ದು ನೀರು ಭಾಳ ಸಿಂಪಲ್ ಪಾಲಿಸಿ ಸರ್. ನೀರು ಭೂಮಿಯಲ್ಲಿ ಇರಬೇಕು ಅಂದರೆ ಓಡೋ ನೀರನ್ನು ನಿಧಾನವಾಗಿ ಹರಿಯಂಗೆ ಮಾಡಬೇಕು. ನಿಧಾನವಾಗಿ ಹರಿಯೋ ನೀರು ಹಿಂಗಂಗೆ ಮಾಡಬೇಕು. ನಾನು ಅಲ್ಲೊಂದು ಬೋರು ಸಂಪೂರ್ಣ ನಾಶ ಆಗಿತ್ತು.
ಅದಕ್ಕೆ ದೇವರಾಜ ರೆಡ್ಡಿ ಮಾಡೆಲ್ ಇದೆ. ಸರಿ ಸರ್. 20 ಅಡಿ ಆಳಕ್ಕೆ ಬೋರ್ವೆಲ್ ರೀಚಾರ್ಜ್. ಬೋರ್ ತೆಗೆದು 4 ಕಡೆಗೆ ಬೋರ್ಡ್ರಸ್ಸು, 4 ಕಡೆಗೆ 40 mm, 4 ಕಡೆಗೆ 20 mm, 2 ಅಡಿಗೆ ಮರಳು ಹಾಕಿ ಮಾಡಿದ್ದೀನಿ. ಊರಿನ ಗಲೀಜು ನೀರು ಇಲ್ಲಿ ಬರಂಗ್ ಮಾಡ್ಕೊಂಡಿದ್ದೀನಿ. ಬರ್ತಾ ಇದೆ. ಅವರೆಲ್ಲ ನಗ್ತಿದ್ರು ಜನ, ಇವನ್ ಬಚ್ಚಲ್ ನೀರು ತಗೊಂಡೋಗ್ತಾನೆ ಹೊಲಕ್ಕೆ. ನಗ್ಲಿ, ತೊಂದರೆ ಇಲ್ಲ. ಬಟ್ ನಾವು ಮನುಷ್ಯರು ಮಳೆ ಕೊಯ್ಲು ಮಾಡ್ಬೇಕು. ಬೇಸಿಕ್ ಸೆನ್ಸ್ ಅದು. ಫಸ್ಟ್ ಮಳೆ ಎಲ್ಲಿಂದ ಬರುತ್ತೆ ಅಂತ ಎಲ್ರಿಗೂ ಪಾಠ ಓದ್ಬಿಟ್ಟು ಮರ್ತ್ಬಿಟ್ಟಿದ್ದಾರೆ. ಇಟ್ಸ್ ಅ ಸಿಂಪಲ್ ಸೈಕಲ್. ಮಳೆ ಹುಯ್ಬೇಕು, ಭೂಮಿಲಿ ಹಿಂಗಬೇಕು, ಮತ್ತೆ ಮಳೆ ಆಕಾಶ ಕಾವಿ ಆಗ್ಬೇಕು. ಅಭಿವೃದ್ಧಿ ಹೆಸರಲ್ಲಿ ಎಲ್ಲ ನಾಗಾಲೋಟದಲ್ಲಿ ಈಗ ಹಳ್ಳಿಯಲ್ಲೂ ಕಾಂಕ್ರೀಟ್ ರೋಡ್ಗಳು, ಭೂಮಿನೇ ಇಲ್ಲ, ಎಲ್ಲವೂ ಮುಚ್ಚಿಬಿಡ್ತಾರೆ. ಏನೋ ಗೊತ್ತಿಲ್ಲ ನನ್ಗೆ. ಹಳ್ಳಿಗೆ ಕಾಂಕ್ರೀಟ್ ರೋಡ್ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಮಾತಾಡ್ತಿಲ್ಲ. ಎಲ್ಲೋ ಒಂದ್ ಕಡೆ ನಿಲ್ಬೇಕು. ಅಭಿವೃದ್ಧಿನ ಹೆಸರು ಅಮೆರಿಕಾನ್ ನೋಡ್ಕೊಂಡು ನಾವು ಇಲ್ಲಿ ಆಗ್ಬೇಕಾದಿಲ್ಲ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. 70% ಜನ ಬಡವರೇ ಇದ್ದಾರೆ, 5% ಅಷ್ಟೇ ಜನ ಉಳ್ಳವರಿರೋದು. ಅಭಿವೃದ್ಧಿನೂ ಆಗಬೇಕು, ಎಲ್ಲವೂ ಇನ್ಫ್ರಾಸ್ಟ್ರಕ್ಚರು ಬೆಳವಣಿಗೆ ಆಗಬೇಕು. ವಿಶ್ವ ಮಾರುಕಟ್ಟೆ ಅಥವಾ ವಿಶ್ವ ದರ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು, ಇಲ್ಲ ಅಂತ ತಕರಾರಿಲ್ಲ. ಬಟ್ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಲ್ವಾ, ಅದು ಮುಖ್ಯ ಪಾಲಿಸಿ. ಹೌದು ಸರ್. ಇದು ನಿಮ್ದು 7 ಎಕರೆಯಲ್ಲಿ ಇದೆಷ್ಟು ಬರಲಿದೆ ಸರ್? 2 ಅರ್ಧ ಇಂಚ್ ನೀರು ಬರುತ್ತೆ ಅಷ್ಟೇ. 2ರಿಂದ ಅರ್ಧ ಒಂದ್ ಇಂಚ್ ನೀರು ಆಯ್ತಾ ಅಷ್ಟೇ. ಆದ್ರೆ ನೀವು ಅಲ್ಲಿ ತೊಟ್ಟಿ ಮಾಡಿ, ತೊಟ್ಟಿಯಿಂದ ನೀರು ಡಂಪ್ ಮಾಡಿ 2 ಬೋರು ಅಲ್ಲಿ ಹೋಗಂಗೆ ಮಾಡಿ ಅಲ್ಲಿಂದ ಡ್ರಿಪ್ ಮಾಡಿ ನೀರಾವರಿ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಸರ್ ನೀವು? ಎಲ್ಲ ಡ್ರಿಪ್ಪೇ. ನೀವು ಭೂಮಿಗೆ ನಾನು ಕಟ್ಟ ನೀರು ಯಾವುದೂ ಇಲ್ಲವೇ ಇಲ್ಲ. ಅದಕ್ಕೆ ನೋಡಿ, ಈಗ ಇದಕ್ಕೆ ಮಲ್ಚಿಂಗ್ ಮಾಡಿದ್ದೀನಿ. ಈಗ ನೀರು ಗಿಡದ ಹತ್ರ ಫುಲ್ ಸರಿಗೆ ಹಾಕಿದ್ದೀರಾ? ಗಿಡ ಒಂದೊಂದು ಗಿಡದ ಕೆಳಗೆ ಗೊಬ್ಬರದ ಗುಂಡಿ ಮಾಡ್ಬಿಡ್ಬೇಕು ಸರ್. ಈಗ ಅಲ್ಲಿ ಬಿಟ್ಟು ನೀರು ತೆಗೆದು ನೋಡಿ, ಅಲ್ಲಿ ಮಣ್ಣು ಫಲ ಅಂತಿದೆ, ತೇವ ಇದೆ. ಈಗ ಅದು ತೆಗೆದ್ಬಿಟ್ರೆ ಹೌದು, ಮೇಲ್ಗಡೆ ನೋಡಿದ್ರೆ ನಮ್ಗೆ ಡ್ರೈ ಕಾಣಿದೆ. ಆದ್ರೆ ನೋಡಿ, ಇಲ್ಲಿ ಹೊರಗಡೆ ನೋಡಿದ್ರೆ ಫುಲ್ ತ್ಯಾಮ್ ಐತೆ ಅಷ್ಟೇ. ಆಮೇಲೆ ಮಣ್ಣು ಫುಲ್ ಸಾಫ್ಟ್ ಇದೆಲ್ಲ ಸರ್ ಇದು? ಹೌದು. ನೀವು ಭೂಮಿಯನ್ನ ಘಾಸಿಗೊಳಿಸಬಾರ್ದು ಸರ್, ಉಳಬಾರ್ದು. ಭೂಮಿಯನ್ನ ನೋಡಿ, ಇದೆ ನೋಡಿದವರು ಕಸ ಕಡ್ಡಿ ಇರ್ಲಿ ಬಿಡ್ರಿ, ತಕರಾರಿಲ್ಲ. ಈಗ ಇದಿರೋದ್ರಿಂದ ಭೂಮಿಯ ನೀರಿನ ಸಾಂದ್ರತೆ ಅಲ್ಲೇ ಇರುತ್ತೆ, ಎವಾಪರೇಟ್ ಆಗಲ್ಲ. ಭೂಮಿಯಲ್ಲಿರೋ ಲಕ್ಷಾಂತರ ಜೀವಿಗಳು ಬದುಕುಳಿದಿರ್ತವೆ. ಸೊ ನಮಗೆ ಭೂಮಿ ಬಗ್ಗೆ ಒಂದು ಕಾನ್ಸೆಪ್ಟ್ ಇರಬೇಕು. ಭೂಮಿ ಅಂದ್ರೆ ಏನು ಅನ್ನೋದು ಮೊದಲು ಅರ್ಥ ಮಾಡ್ಕೊಬೇಕು. ಭೂಮಿ ಅಂದ್ರೆ ಹಣ ಅನ್ಕೊಂತಾರೆ, ಕಷ್ಟ ಬಂದಾಗ ಮಾರ್ಕೊಳ್ಳೋದು ಅನ್ಕೊಂಡಿರ್ತಾರೆ. ಇಲ್ಲ ಸರ್, ಭೂಮಿ ತಾಯಿ, ಅವಳನ್ನು ಕಾಪಾಡ್ಕೊಂಡ್ರೆ ನಮಗ್ ಬದುಕು. ಈಗ ನೋಡಿದ್ರೆ ಪ್ರತಿಯೊಬ್ರು ಎಲ್ಲ ಕಳೆ ಔಷಧಿಗಳು ಹೊಡೆದು ಫುಲ್ ಭೂಮಿ ಬರಡಾಗ್ಬಿಟ್ಟಿದೆ. ಒಂದ್ ವಿಷಯ ನಿಮ್ಗೆ, ನನ್ನ ಪಕ್ಕದಲ್ಲೇನೆ ಇದು ಕಟ್ಟೆಗಳು ಇರುತ್ತಲ್ಲ, ಕಟ್ಟೆಗಳಿಗೆಲ್ಲ ಹೊಡೆದು ಕಟ್ಟೆಲಿರೋ ಗಿಡಗಳು, ದೊಡ್ಡ ದೊಡ್ಡ ಮರಗಳು ವಾಲ್ತಾ ಇದೆ, ಒಣಗೋಗಿ ನಿಂತ್ಕೊಳ್ತಾ ಇಲ್ಲ. ಭೂಮಿ ಗಟ್ಟಿ ಸರ್. ಇದನ್ನ ನೀವು, ನಾನು ಹೇಳಿದ್ನಲ್ಲ, ಈಗ ಇಷ್ಟು ಕಟ್ಕೊಂಡು ನಾನು ನಾಟಿ ಹಸುವನ್ನ ತಂದು ಕಟ್ಟಿಗೋಸ್ಕರ ಇದನ್ನ ಕಟ್ಟಿದ್ದೀನಿ. 3 ಹಸು, ಈಗ 1 ಹಸು ಇದೆ. ಅದರದ ಇದನ್ನ ಗಂಜಲ ತಗೊಂಡು ಜೀವಾಮೃತ ಮಾಡಬೇಕು ಅಂತ ಸೀರಿಯಸ್ ಆಗಿದ್ದೀನಿ. ಇನ್ನು ಮುಂದೆ ಈಗಾಗಲೇ ಮಾಡ್ಕೊ ಬಂದಿದ್ದೀನಿ. ಇನ್ನು ಮುಂದೆ ಇದೇನೆ ಸ್ಪಷ್ಟವಾಗಿ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದು 2 ವರ್ಷ ಎಲ್ಲವೂ ಸ್ಪಷ್ಟವಾಗಿ ಆಗೋ ತನಕ ನಾನು ಯಾರನ್ನೂ ಕರೆದು ಏನೂ ಹೇಳ್ತಾ ಇಲ್ಲ, ನೀವೇ ಬಂದಿದ್ದೀರಾ. ಸರಿ ಸರ್. ಈ ಒಂದು ಪರಿಚಯ ತರ ಇರಲಿ ಅಂತ ಅಷ್ಟೇ. ಸರಿ, ಇವಾಗ ನೀವು ಇದು ಜೀವಾಮೃತ ಎಲ್ಲ ಈಗ ಆಲ್ರೆಡಿ ಮಾಡ್ಕೊಡ್ತಾ ಇದ್ದೀರಾ? ಹೌದೌದು. ಅಲ್ಲಿ ಡ್ರಮ್ಗಳು ನೋಡಿ, ಅದೇ ಫಸ್ಟ್ ಮುಂದೆ ಮನೆ ಹತ್ರ ನೋಡಿದ್ವಿ, ಅಲ್ಲಿ ಬರುವಾಗ ಜೀವಾಮೃತ ಮಾಡಿ ಅದು ಫಿಲ್ಟರ್ ಮಾಡಿ ಅಲ್ಲಿಂದ ಒಂದು ಸಣ್ಣ ಪಂಪ್ ಇಟ್ಟು ಆಚೆ ಕಳಿಸ್ತಾ ಇದ್ದೀವಿ. ಓಕೆ.